ನಮಸ್ತೆ, ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ಮಹಿರಾ ಪ್ರೆಸಿಡೆಂಟಾಗಿ ಗೆಟಪ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಇವತ್ತು ದ್ರೌಪದಿ ಮುರ್ಮು ಅವರ ಕಾಸ್ಟ್ಯೂಮ್ ಹಾಕ್ಕೊಂಡಿರೋದು ಮಹಿರಾ. ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಈ ಡ್ರೆಸ್ಸನ್ನು ನಾನೇ ಸ್ಟಿಚ್ ಮಾಡಿರೋದು. ಈ ಡ್ರೆಸ್ಸಲ್ಲಿ ಮಹಿರಾ ತುಂಬ ಒಂದು 5-6 ಇದರಲ್ಲಿ ಗೆಟಪ್ ಹಾಕಿದ್ದಾಳೆ. ಅವಳು ಲತಾ ಮಂಗೇಶ್ಕರ್ ಅವರ ಗೆಟಪ್ಪು ಮತ್ತು ಕೇರಳ ಸ್ಟೈಲ್ ಕಾಸ್ಟ್ಯೂಮ್ ಇದ್ರದ್ದೆಲ್ಲ ಹಾಕ್ಕೊಂಡಿದ್ದಾಳೆ. ಅದರಲ್ಲಿ ಇದು ಒಂದು ಫಸ್ಟ್ ಟೈಮು ನನ್ನ ಮಗಳು ಪ್ರೆಸಿಡೆಂಟಾಗಿ ಸ್ಕೂಲಲ್ಲಿ. सामने देखेंगे सारे बच्चे सामने। ಸ್ಕೂಲಿಂದ ಮನೆಗೆ ಬಂದು ಪ್ರೋಗ್ರಾಮು ತುಂಬ ಚೆನ್ನಾಗಾಯಿತು, ಮಹಿರಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅಂತ ಮೇಡಮ್ ಫೋನ್ ಮಾಡಿ ಹೇಳಿದ್ರು. ಸ್ಕೂಲಿಂದ ಬಂದಮೇಲೆ ಮಹಿರಾ ಊಟ ಗೀಟ ಎಲ್ಲ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ತೀನಮ್ಮ ಅಂತ ಹೇಳಿ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಇವಳು ಡ್ರಾಯಿಂಗ್ ಮಾಡೋದೆಲ್ಲ ಸರಿ, ಆದರೆ ಹಾಳು ಮಾಡೋದೇ ಜಾಸ್ತಿ. ಆದರೆ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾಳೆ, ತುಂಬ ಹಾಳು ಮಾಡ್ತಾಳೆ. ಭಯನೂ ಅನಿಸುತ್ತೆ ಇವಳು ನೋಡಿದರೆ. ಯಾಕಪ್ಪ ಅಂದರೆ ಒಂದು ಕಲರನ್ನು ಹಾಗೆ ಫಿನಿಷ್ ಮಾಡಿ ಕೈ ಬಿಟ್ಬಿಡ್ತಾಳೆ. ನೋಡಿ ಹೆಂಗೆ ಕಟ್ ಮಾಡ್ತಿದ್ದಾಳೆ ಅಂದರೆ ಅದು ಹೊಟ್ಟೆಯಲ್ಲಿ ಮೇಲೆ ಹೋಗಿ ಎಲ್ಲಿ ಹೊಟ್ಟೆನ ಹರಿದು ಬಿಡ್ತಾಳೆ ಅನ್ಬೇಕು ಆ ರೀತಿ. ಒಂದು ಫುಲ್ ಪೇಪರ್ ಸೈಜನ್ನು ಇಷ್ಟೇ ಮಾಡಿ ಡ್ರಾಯಿಂಗನ್ನು ಅಲ್ಲಿ ಅಂಟಿಸ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಅವಳನ್ನ ಹೇಗ ಮಾಡಿ ನಾನು ಕರ್ಕೊಂಬಂದು ಇಲ್ಲಿ ಆಟ ಆಡಿಸ್ತಾಯಿದ್ದೆ. ನೋಡಮ್ಮ ಇಲ್ಲಿ ನಾನು ಇಲ್ಲಿನೂ ಅವಳು ತರಲೆ ಮಾಡೋದನ್ನು ಬಿಡೋದಿಲ್ಲ. ಸ್ಟಂಟ್ ಮಾಡ್ತಾಯಿದ್ದೀನಿ ನೋಡ್ರಮ್ಮ ಇಲ್ಲಿ ಸ್ಟಂಟು ಅಂತಂದೇಳಿ ತೋರಿಸ್ತಾಯಿದ್ಲು. ಇಲ್ಲಿ ನೋಡಿ, ಈ ಪಾರ್ಕು ನನಗೆ ತುಂಬ ತುಂಬ ಉಪಯುಕ್ತವಾದ ಪಾರ್ಕು. ಯಾಕಪ್ಪ ಅಂದರೆ ನಾನಿಲ್ಲಿ ಬಾಲ್ಕೋನಿಲಿ ಬಂದು ಕೂತಿರುವಾಗ ಎಲ್ಲರೂ ಸ್ಟೇಡಿಯಮಲ್ಲಿ ಹೋಗಿ ಗೇಮ್ ಅದನ್ನೆಲ್ಲ ನೋಡೋಕ್ಕೆ ಹೋಗ್ತಾರೆ. ಆದರೆ ನನಗೆ ದೇವರು ಇಲ್ಲೇ ವರವಾಗಿ ಕೊಟ್ಟಿದ್ದಾನೆ. ಇಲ್ಲಿ ಬ್ಯಾಡ್ಮಿಂಟನಿಂದ ಹಿಡಿದು ಖೋಖೋದಿಂದ ಹಿಡಿದು ಕಬಡ್ಡಿಯಿಂದ ಹಿಡಿದು ಎಲ್ಲ ಗೇಮನ್ನು ಈ ಪಾರ್ಕಲ್ಲಿ ನಾನು ನೋಡ್ತೀನಿ. ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಮಗಳು ಸಂಜೆ ನಾವು ಟಿ ವಿ ನೋಡ್ತಾಯಿದ್ರೆ, ಅಮ್ಮ ಇಲ್ಲಿ ನೋಡಿ, ಇಲ್ಲಿ ನಾನು ಮಗು ಆಗಿದ್ದೀನಿ ನೋಡಿ ಇಲ್ಲಿ ಅಂತ ಹೇಳಿ ಪಿಲ್ಲೋನ ಆ ರೀತಿ ಕಟ್ಕೊಂಡು ಮಹಿರಾ ನಮಗೆ ಎಂಟರ್ಟೈನ್ ಮಾಡ್ತಾಯಿದ್ಲು. ತುಂಬ ನಗು ಬರೋದು. ಅದಾದಮೇಲೆ ಮತ್ತೆ ಇವತ್ತೇನು ಡ್ರಾಯಿಂಗಿಂದೇ ಡ್ರಾಯಿಂಗು ಮಾಡ್ತಾನೇ ಇದ್ಲು. ಅರ್ಧ ಬರ್ಬಾದೇ ಮಾಡಿಬಿಟ್ಲು. ಫೆವಿಕ್ವಿಕ್ಕಿಂದ ಹಿಡಿದು ಕಲರ್ಸಿಂದ ಹಿಡಿದು ನೋಡಿ ಯಾವ ರೀತಿ ಮಾಡ್ತಿದ್ದಾಳಂತೆ. ನಾನು ಬೆಳಗ್ಗೆನೇ ಹೇಳಿದೆ, ಇವಳು ಕಲರ್ ಮಾಡೋದು ಅದನ್ನು ನೋಡಿಬಿಟ್ರೆ ನನಗೆ ಭಯ ಆಗುತ್ತೆ ಅಂತೇಳಿ. ಇದೇ ಭಯಕ್ಕೇ ನಾನು ಹೇಳ್ತಿರೋದು. ಇದನ್ನು ಕ್ಲೀನ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಅವಳಿಗೆ ಗೊತ್ತಿಲ್ಲ. ಆದರೂ ಹೋಗಲಿ ಅಂತ ಹೇಳಿ ಕೈ ಬಿಟ್ಟರೆ ಮತ್ತು ಬೆಳಗ್ಗೆ ಎದ್ದು ನಾನೇ ಕ್ಲೀನ್ ಮಾಡಬೇಕು. ಡ್ರಾಯಿಂಗ್ ಮುಗಿಸಿ ಎಂಟರ್ಟೈನ್ಮೆಂಟ್ ಮಾಡಿ ಆಮೇಲೆ ಅವ್ರ ಪಪ್ಪ ತಂದಿರೋ ಪಿಜ್ಜಾ ತಿಂತ ಎಂಜಾಯ್ ಮಾಡ್ತಾಯಿದ್ದಾಳೆ ಮಹಿರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.